ನೋಡಿ, ಜಾಸ್ತಿ ಕಾನೂನು ಮಾಡಬೇಡಿ ನೀವು. ಹೇಳಾಗ್ಯಾರೆ ಅಕ್ಕ ಅಂತ ಏನಾದರೂ ಹೇಳಿದ್ರೆ, ಪಾಪಣ್ಣೇನಾದ್ರು ಹೇಳಿದ್ರೆ ಹೇಳು ಅಂತ ನಾ ಹೇಳ್ತೀನಿ ಅವನಿಗೆ. ಅದು ಯಾಕೆ ಹಂಗೆ ಮಾಡ್ತಾನಂತೆ ಅಂತ ಹೇಳ. ನಾನು ಮತ್ತೆ ಎಂಥದ್ದು ಹೇಳ, ಯಾಕೆ ಸುಮ್ಮನೆ ಅಂತ. ಆಹಾಹಾಹಾ, ಇಷ್ಟು ಚೆನ್ನಾಗಿ ಹೇಳ್ತಿದ್ದೀಯೇ ಅಕ್ಕ. ಹೇಳಿ ಹೋಗಿದೆ ನಿಂಗೆ. ಅಕ್ಕ ಅಂದ್ರೆ ಅಷ್ಟು ಅಭಿಮಾನನೇನಾ? ನಿನ್ನ ನಾಲ್ಗೆ ತಡವರ್ಸೋದ್ರಲ್ಲಿ ಗೊತ್ತಾಗ್ತದೆ ನೋಡು, ನಿನ್ನ ಹೊಟ್ಟೆ ಒಳಗೊಂದು ಬಾಯಲ್ಲೊಂದು ಹೆಂಗೆ ಅಂತ. ಮೊನ್ನೆ ಅಷ್ಟು ಕಾನೂನು ಮಾಡ್ತಿದ್ದೆ, ಖಾಲಿ ತೋಟ ನೋಡೋಕೆ ಹೋಗಿದ್ದಕ್ಕೆ ತೋಟ ಬರ್ಸ್ಕಿಣಕ್ಕೆ ಹೋಗ್ಯಾರೆ ಅಂತ ಹೇಳ್ತಿದ್ದೆ. ಈಗ ಹೆಂಗೆ ಹೇಳ್ತಿದ್ದೀಯೇ? ಪಾಪ ಬೇಡ ಎಂತಕ್ಕೆ ಅಂತ ಹೇಳೋದು ಬಿಟ್ಟೇನಾ? ನಾನು ಹೇಳಿದ್ರೆ ನೀನು ಆಡಿದ ಮಾತು ಪೂರ್ತಿ ಎಲ್ಲಿರ್ತೀಯ ನೀನು ಗೊತ್ತಾ? ಇವು ಸ್ವಲ್ಪ ಸಣ್ಣ ಸಣ್ಣ ಮರ, ಸಣ್ಣ ಮಾತಾಡಿ. ನಿಮ್ಮ ಅಪ್ಪನ ಕಿವಿಲ್ ಬೇರೆ ಈಗ ಮಿಷಿನ್ ಅದೇ, ಮೊದಲಿನ ಹಂಗಲ್ಲ. ಏನು ಗೊತ್ತಾಗದೆ ಹೇಳನ್ನಪ್ಪ. ನಾನು ಮನುಷ್ಯಳೆ, ದೇವ್ರೇನಲ್ಲ. ಮೊದಲೇ ನಿಮ್ಮಪ್ಪ ಹೇಳಿದ್ರು ಕೊಡ್ತೀನಿ ಅಂತ. ಮಗಳನ್ನ ಕರ್ಕೊಂಡು ಹೋದ್ರಲ್ಲ, ಹಂಗಾಗಿ ನೋಡೋಕ್ಕಾಗಿ ಹೋಗ್ಯಾರೇನೋ ಅಂತ ಮಾಡಿದೆ. ನಾನೇನಾರು ಅವ್ರ ಹತ್ರ ಕೇಳದ್ನ ಅವ್ರ ಹತ್ರ ಏನಾರು ಹೇಳದ್ನ? ಅಲ್ಲ, ಅವ್ರು ಬಂದಾಗ ಸಿಟ್ಟಿಗಿಟ್ಟು ಮಾಡೋದನ್ನ, ಅವ್ರಿಗೆ ಹೆಂಗೆ ಆತಿಥ್ಯ ಮಾಡಬೇಕು ಹಾಗೆ ಮಾಡಿ ಕಳಿಸೀನಿ, ಹೌದಾ ಅಲ್ಲ? ಮನ್ಸಿಗೆ ಅನಿಸಿದ ನಿಮ್ಮ ಹತ್ರ ಹೇಳ್ಕೊಂಡೆ, ಇನ್ಯಾರ ಹತ್ರ ಹೇಳ್ಕೊಂಡ್ರೆ? ಏನೊಂದು ಗಂಡ ಅಂತ ಇದ್ದೀರೇನೋ ನಂಗಂತೂ ಗೊತ್ತಾಗಲ್ಲ. ಹಂಗೆ ನೀವು ಬೇರೆಯವ್ರ ಬಗ್ಗೆ ಎಲ್ಲ ಹೇಳಿದ್ನೆಲ್ಲ ಹೇಳಲ್ಲ ಅವ್ರ ಹತ್ರ. ಹಿಂದ್ಗಡೆಯಿಂದ ಏನಾರು ಒಂದೊಂದು ಮಾತಾಡ್ತಾರಪ್ಪ, ಅದರಲ್ಲಿ ಏನೀಗ? ಹೇಳಿದಾರೆ ಹೇಳ್ರಿ ನಿಮ್ಮ ಅಕ್ಕನ ಹತ್ರ. ಹೇಳ್ತೀನಿ ನಾನು ಅವ್ರ ಹತ್ರ, ಹಿಂಗೆ ನಂಗೆ ಅನಿಸಿದ್ದು ಹೌದು, ನಾ ಹೇಳಿದ್ದು ಹೌದು ಅಂತ. ತಿಳುವಳಿಕೆ ಅದೇ ಅವರಿಗೆ. ಅವರೇನು ಹೇಳಲ್ಲ. ನಿಮ್ಮ ಹಂಗೆ ಅರ್ಧಂಬರ್ಧ ತಿಳುವಳಿಕೆ ಇದ್ದರೆ ಹಿಂಗೆ ಮಾಡೋದು ಅಷ್ಟೇ. ಬಾಬಾ, ಭಾಳ ಚಾಲಾಕಿ ಇದ್ದೀಯ ಬಿಡು ನೀನು. ತೆಳು ಆದರೂ ದೋಸೆ ಹೊಯ್ತೀಯ, ದಪ್ಪ ಆದರೆ ರೊಟ್ಟಿ ತಡ್ತೀಯ. ರೊಟ್ಟಿ ಮಾಡ್ತೀನಾ, ಇಡ್ಲಿ ಹೊಯ್ತೀನಾ, ಅದು ಹಂಗಿರಲಿ. ಈಗ ನಾ ಹೇಳಿದ ಕೆಲಸ ಏನು ಮಾಡಿದ್ರೆ ಯಾವತ್ತು ಸಿಗ್ತದಂತೆ? ಬ್ಯಾಂಕಲ್ಲಿ ಕೂತಳು ನನ್ನ ಅತ್ತೆ ಮಗಳಲ್ಲ. ದಿವಸ ಬೆಳಗಾದ್ರೂ ನಿಮ್ಗೆ ಇಂಥದ್ದೇ ದಿವಸ ಬರ್ತದೆ ಅಂತ ಹೇಳೋಕ್ಕೆ ಅದಕ್ಕೆ ಗೊತ್ತಿರಲ್ಲ ಪಾಪ. ಬಂದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದೆ, ಫೋನ್ ಮಾಡೋದಕ್ಕೂ ಹೋದ್ರು ಸೈ. ಈಗ ಏನು ಹೇಳೋಗಿತ್ತು ಅಕ್ಕೇನು ಹೇಳೋಗಿತ್ತು ಹೇಳೋ? ಅಲ್ಲಿ ನಿಮಗೆ ದುಡ್ಡು ಮನೆಗೆ ಬರ್ಬೇಕಾದ್ರೆ ಮುಂಚೆ ಏನೇನು ಮಾಡಬೇಕು ಅದನ್ನೆಲ್ಲ ಸರಿ ಮಾಡಿ ಇಟ್ಕೋಬೇಕು ಅಂತ ಹೇಳಿತ್ತಾ ಇಲ್ಲ? ಏನು ಸರಿ ಮಾಡ್ಕೊಂಡಿಯ ನೀನು? ಎಂತ ಸರಿ ಮಾಡ್ಕೊಂಡಿಯ? ಯಾರು 2 ಜನ ಮಾಡ್ಕಿತೀನಿ ಅಂತ ಹೇಳಿ ಅಂತೆ. ಯಾರದರ ಜನ? ಈಗ ಪ್ರೇಮ ಬಂಗಾರದಂಗೆ ಬಂದು ಕೆಲಸ ಮಾಡಿಕೊಟ್ಟು ಹೋತಿತ್ತು. ಯಾವುದೋ ಒಂದು ಹಠ ಸಾಧಿಸಕ್ಕೆ ಹೋಗಿ ಈಗ ಬುಡಕ್ಕೆ ಬರ್ತದೆ ನೋಡು, ಗೊತ್ತಾಗ್ತದೆ. ಅದು ಕೆಲಸಕ್ಕೆ ಬಂದರೆ ಅರ್ಧ ಅದ್ರ ಹೊಟ್ಟಿಗೆ ಹಾಕೋದ್ರಲ್ಲೇ ಅರ್ಧ ಸಂಬಳ ಹೋಗ್ತದೆ. ಇನ್ನು ಇದನ್ನೆಲ್ಲ ಹಂಗಂಗೆ ಸೀರೆ ಸೆರ್ಗಲ್ಲಿ ಅಲ್ಲಿ ಇಲ್ಲಿ ಸಿಗಿಸ್ಕೊಂಡು ಹೋಗ್ತಾ ಇರಲಿ, ಅಲ್ಲಿಂದ ಅಲ್ಲಿಗೆ ಆತದ. ಹಂಗೆ ಜನ ಅದರೇನು ಇಲ್ಲ ಅನ್ನೋದೇನಿಲ್ಲ. ನಂಗೆ ಪುರ್ಸೊತ್ತಿಲ್ಲ ಅಷ್ಟೇ ಹೋಗೋಕ್ಕೆ. ಹೋಗಿ ಕೇಳಿದ್ರೆ ಸಿಗ್ತಾರೆ, ಸಿಕ್ಕದೇನು. ಹಂಗೊಂದು ಪಕ್ಷ ಯಾರು ಒಂದಿನ ಬರಲ್ಲ ಅಂದ್ರೆ ನಾವು ಮನೇಲಿ ಇಷ್ಟು ಜನ ಇಲ್ಲ, ಎಲ್ಲ ಸೇರ್ ಮಾಡಿದ್ರೆ ಆಗಲ್ಲ. ಹಂಗೂ ಹಿಂಗೂ ನಮ್ಮ ಬುಡಕ್ಕೆ ತರಳು ನೀನು. ನೋಡು, ನೀನು ಭಾಳ ಅಮ್ಮನ ಮೇಲೆ ಹೊರೆ ಬಿಡಬೇಡ ಹೇಳಿನೇ. ವಯಸ್ಸಾದವ್ರು ಅವ್ರು ಏನೋ ಮತ್ತೆ ಮನೆಯೊಳಗೆ ಯಾಕಿದು ಅಂತ ಅದು ದಮ್ಮು ಕಟ್ಕೊಂಡು ಕೆಲಸ ಮಾಡ್ದಂಗೆ ಮಾಡ್ತಾ ಇದೆ. ಇನ್ಮೇಲೆ ಅಷ್ಟು ಆಗಲ್ಲ. ಅದಕ್ಕೆ ಪ್ರೇಮ ತಿನ್ನೋಕ್ಕೆ ಅರ್ಧ ಸಂಬಳ ಬೇಕಂತೆ, ಸೆರ್ಗಲ್ಲಿ ಇದರಲ್ಲಿ ಕಟ್ಕೊಂಡು ಹೋಗ್ತದಂತೆ. ಹೊಟ್ಟಿಗೆ ತಿನ್ನಕ್ಕೆ ಹಾಕೋದಕ್ಕೂ ಲೆಕ್ಕ ಹಾಕ್ತೀಯಲೆ ಎಂತ? ಹೌದಾ ನೀ ಕೆಲಸ ಮಾಡಿಸೋದು? ಹೌದಾ ಹೆರ್ಗಿನರ ಹತ್ರ? ಅದು ಹೆಂಗೆ ತಿಂತದ ಹಂಗೆ ಆದರೆ 2ರಷ್ಟು ಕೆಲಸ ಮಾಡ್ತದ. ಅದು ಸರ್ಗಲ್ಲಿ ಕಟ್ಗೆ ಹೋಗ್ತದಂತೆ, ಎಂತ ಕಟ್ಕೊಂಡು ಹೋಗೋದು ಇಲ್ಲ. ಈಗಂತೂ ಇವರು ರಘುವೀರಣ್ಣ ಮೊನ್ನೆ ಹೇಳ್ತಾ ಇದ್ರು, ಇದ್ರ ಕಾಯಿ ಬಿದ್ದವನ್ನ ಹೆರ್ಕೊಂಡು ಹೋಗು ಅಂತ ಹೇಳಿದ್ರೆ ಬೇಡ ಅಂತಿತ್ತು. ನಾನೇ ಒತ್ತಾಯ ಮಾಡಿಕೊಟ್ಟು ಕಳಿಸ್ದೆ ಅಂತ. ಒಬ್ಬ ಮನುಷ್ಯ ಒಂದ್ಸತಿ ಏನೋ ಮಾಡ್ತಾನೆ ಅಂತ ಹೇಳಿ ಕಾಲ 300 ದಿನ ಅವನ್ನ ಅದೇ ಥರ ಹೇಳ್ತಾನೇ ಇರೋದ? ಇಡೀ ನಮ್ಮೂರಲ್ಲಿ ಅದರಂಥ ಕೆಲಸಗಾರರು ಯಾರೂ ಸಿಕ್ಕಲ್ಲ. ಗಂಡಾಳಿಗೂ ಮಿಕ್ಕಿ ಕೆಲಸ ಮಾಡ್ತದೆ ಅದು. ಆಳಿಗೆ 2 ಆಳು ಸಂಬಳ ಕೊಟ್ಟರು ಏನೂ ಲಾಸ್ ಆಗಲ್ಲ ಅಂತ ಇದನ್ನು ಬಿಟ್ಕೊಂಡು ಈಗ ಜನ ಹುಡ್ಕೋದಂತೆ.
ಪುರ್ಸತ್ತಾಗೆ ಹೋಗು ನೋಡೋಣ ಯಾವತ್ತಾರು ಒಂದಿನ ನಿನ್ನ ಪಾಲಿನ ಕೆಲಸ ನಾನು ಅಮ್ಮ ಮಾಡ್ತೀವಿ ಇಲ್ಲಿ. ಪುರ್ಸತ್ತಾಗಿ ಹೋಗಿ ಜನ ಹುಡುಕಿ ಬಾ. ಅದು ಯಾರನ್ನ ಹುಡುಕಿ ಬರ್ತೀನಿ ನೋಡ್ತೀನಿ ನಾನು. ಎಲ್ಲದಕ್ಕೂ ಹಿಂಗೆ ಮಾಡ್ತೀರಿ ಮಾರ ನೀವು. ಹೇಳಿದ್ದಷ್ಟೇಯ. ನಾ ಹುಡುಕಿ ಬರ್ತೀನಿ ಅಂದಕ್ಕೂ ನಂಗೆ ಎಷ್ಟು ಕಡೆ ಹೋಗಿ ಗೊತ್ತಾ? ನಿಮಗೆ ಪರಿಚಯ ಇರೋಷ್ಟು ನಂಗೆ ಪರಿಚಯ ಇದೆಯಾ? ಯಾರು ಇದ್ದರೂ ಒಂಚೂರು ಹೇಳಿ ನೋಡೋಣ. ಕಾಯಂ ಬರಲಿ. ಪ್ರೇಮನ್ನ ಬರೋಕ್ಕೆ ಹೇಳಬೇಕಿತ್ತು ಅಂತೀರಿ. ಅದೀಗ ರಘುವೀರಣ್ಣರ ಮನೆ ಕೆಲಸ ಬಿಟ್ಟು ನಮ್ಮ ಮನೆ ಕಾಯಂ ಬರೋಕ್ಕೆ ಕೂತದ? ಪ್ರೇಮನೇ ಆದ್ರೆ ಕೈಯಂ ಬರಬೇಕು ಅನ್ನೋದೇನಿಲ್ಲ. ಅಲ್ಲಿ ಕೆಲಸ ಬಿಟ್ಟು ಹೋದಳು ಇಲ್ಲಿ ಬಂದು ಇಂತಿಷ್ಟು ಕೊಡ್ತೀನಿ ಅಂಥೇಳಿ ಅದಕ್ಕೆ ವಹಿಸ್ಕೊಟ್ಟು ಬಿಟ್ಟರೆ ಅದು ಕೆಲಸ ಮುಗಿಸೇ ಹೋಗ್ತದೆ. ಬೇಕಾದ್ರೆ ರಾತ್ರಿ ನಿದ್ರೆ ಬಿಡೋದಾಗಲಿ, ಕೆಲಸ ಬಿಡಲ್ಲ ಅದು. ಹಂಗಿದು ಕೆಲಸಗಾರರು ಸಿಕ್ಬೇಕಲ್ಲ ಈಗ. ಹಂಗಾರೆ ಕೇಳೋದಾದ್ರು ಕೇಳಿ ಬರಲಿ. ಯಾವ ಕೆಲಸನಾರು ಹಿಂಗೆ ವಯಸ್ಸೇ ಕೊಟ್ಟರು ಸೈ ಇಂತಿಷ್ಟು ಮಾಡಿಕೊಟ್ಟು ಹೋಗೋ ಅಂತ ಎಷ್ಟೊತ್ತಿಗಾರು ಬಂದು ಮಾಡಿಕೊಡ್ಲಿ. ಅದು ಒಂದರಾಗಲಿಲ್ಲ. ಬೆಳಗ್ಗೆ ಸಾಯಂಕಾಲ ಬಂದರೆ ಊಟ ತಿಂಡಿ ಇದು ಇರಲ್ಲ. ಮತ್ತು ಊಟ ತಿಂಡಿಗೆ ಲೆಕ್ಕ ಹಾಕ್ತೀಯಲ್ಲ. ನಿಂಗೆ ಎಂತ ಆಗಿದೆ ನಿಂಗೆ? ಈ ಥರ ದರಿದ್ರತನ ಮಾತ್ರ ಮನೆ ಒಳಗೆ ಮಾತಾಡಬೇಡ ನೋಡು. ನನ್ನೆದ್ರೆ ಹೇಳಿದ್ದು, ಆ ಅಮ್ಮನೆದ್ರೆ ಹೇಳಿದ್ರೆ ಮತ್ತೇನಿಲ್ಲ ನಿಂಗೆ. ಎಷ್ಟೊತ್ತಿಗೆ ಬರಲಿ, ಅವ್ರಿಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಡೋದು ಕೊಡಲೇಬೇಕು. ಈಗಲೇ ಹೇಳೀನಿ. ಆತ ಮಾರ, ಹಾಗೇ ಆಗಲಿ, ನೀವು ಹೇಳ್ದಂಗೆ ಆಗಲಿ. ಓ ಕೇಳಿ. ಇಲ್ಲ ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳೋದಾರು ಕೇಳಕ್ಕೆ ಹೇಳಿ ಬರಲಿ. ನಾನೇನು ಆಟ ಕೂತ್ಕೊಳಲ್ಲಪ್ಪ. ಹೆಂಗಾರು ನನ್ನ ಕೆಲಸ ಆದರೂ ಸಾಕಾಗಿದೆ ನನಗೀಗ. ಈ ಬುದ್ಧಿ ಫಸ್ಟೇ ಇರಬೇಕಿತ್ತು, ಈಗಲ್ಲ. ಸಾರು ಕಡೆ ಕೊಟ್ಟು ಹೇಳಿದೆ, ಬೇಡ ಪ್ರೇಮನ ಮೇಲಷ್ಟು ದ್ವೇಷ ಸಾಧಿಸ್ಬೇಡ, ಅದು ಎಂತ ಮಾಡಿದೆ ಅಂಥದ್ದು ಅಂತ ಹೇಳಿದ್ರು ನೀನೇನು ಒಂದು ಹೇಳ ಒಂದು ಬಿಟ್ಟ. ನಾನು ಹೋಗಲ್ಲಪ್ಪ ಕರಿಯೋಕ್ಕೆ. ಅಮ್ಮನ ಹತ್ರ ಹೇಳೋಕ್ಕೂ ನಾ ಹೋಗಲ್ಲ. ನೀನೇ ಹೇಳ ಅಮ್ಮನ ಹತ್ರ, ಹೋಗಿ ಕರೆದು ಬರೋದಾರು ಬರಲಿ. ನಾನೇನು ಬೇಡ ಅನ್ನಲ್ಲ, ನಾ ಹೇಳೋಕ್ಕೂ ಹೋಗಲ್ಲ. ಅದನ್ನು ಹೇಳೋರು ನೀವೇ, ಇದನ್ನು ಹೇಳೋರು ನೀವೇ. ಈಗಷ್ಟೇ ಹೇಳಿದ್ರೆ ಪ್ರೇಮನಂತ ಕೆಲಸಗಾರರಿಲ್ಲ, ಅದಕ್ಕೆ ಹೇಳಬೇಕಿತ್ತು ಅಂತ. ಅದಕ್ಕೆ ಹೇಳ್ತೀನಿ ಅಂದರೆ ಬೇರೆ ಮಾತಾಡ್ತೀರಿ. ಹೇಳ್ತೀನಿ ಅಂತ ಎಲ್ಲಿ ಹೇಳಿದೆ ನೀನು? ನೀವು ಹೇಳಿ, ಇಲ್ಲ ಅಮ್ಮನ ಹತ್ರ ಹೋಗಿ ಹೇಳಕ್ಕೆ ಹೇಳಿ ಅಂದೆ. ನಾನೇ ಹೇಳ್ತೀನಿ ಅಂತ ಹೇಳ್ದ? ಎಷ್ಟು ಬೇಗ ಮಾತು ತಟಾರಿಸ್ತೀಯ ನೋಡು. ಯಾರು ಹೇಳಿದ್ರೂ ಸರಿ ಆಗಲ್ಲ ಅದು. ಪ್ರೇಮ ಅಷ್ಟು ಸುಲಭ ಕೇಳಲ್ಲ ಈಗ. ಬೇಡ ಅವರೆಲ್ಲ ಒಂಥರ ಮಾಡ್ತಿರ್ತಾರೆ, ನಾ ಬರೋಲ್ಲ ಅಂತದೆ. ಅದಕ್ಕೆ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳಾಗಕ್ಕಲ್ಲ, ಬೇಡ ಅಂಥೇಳಿ ಅದು ದೂರನೇ ಇರ್ತದೆ. ನಾನು ಹೇಳೋದಾದ್ರೆ ನೀನೇ ಅದ್ರ ಹತ್ರ ಕೇಳೋದು ಒಳ್ಳೇದು ನೋಡು. ಹೇಳಿ ನೀವು ಅಂತೂ ಇಂತೂ ನಾನು ಹೋಗಿ ಅದ್ರ ಕಾಲು ಹಿಡೀಲಿ ಅಂತ ಲೆಕ್ಕ ಹಾಕ್ತಿದ್ದೀರಿ ಅಲ್ಲ. ನೀವು ಒಬ್ರು ಗಂಡನ್ರಿ, ಹೆಂಡತಿ ಮರ್ಯಾದೆ ಕಾಪಾಡೋದು ಹಿಂಗೆಯ್ಯ? ನೋಡಲಿ, ನಾ ಹೋಗಾದ್ರೆ ಕಾಲು ಹಿಡಿ ಅಂತ ಹೇಳದ್ನಾ? ಸುಮ್ಮನಿರು ಮಾರತಿ. ಹೋಗೋದು ಬೇಡ, ನಾಳೆ ನಾಡ್ದಂಗೆ ಇತ್ಲಾಗ ಬತ್ತಿರ್ಬೇಕು. ಬಂದಾಗ ಲಟ್ ಕಾಪಿ ಗೀಪಿ ಕೊಡು ಫಸ್ಟು. ಬಂದು ಕೂಡಲೇ ಏಕಾಏಕಿ ಇದನ್ನೇ ಹೋಗಿ ಮಾತಾಡೋದಲ್ಲ. ಅವತ್ತು ಕಾಪಿ ಕೊಡು, ಹಾಗೆ 2-3 ದಿನಕ್ಕೆ ಬತ್ತಿರ್ತದಲ್ಲ. ಬಂದಾಗ ಒಂಚೂರು ಫಸ್ಟ್ ಗನಾಗ ಮಾತಾಡ್ಸು. ಕಡೆಗೆ ಹಿಂಗೆ ಅಂತ ಹೇಳು, ಬರ್ತದೆ. ಆದರೂ ಪ್ರೇಮ್ ಬುದ್ಧಿವಂತೆ ಗೊತ್ತಾಗ್ತದೆ ಅದಕ್ಕೆ. ನೀ ಕಾಪಿ ಕೊಟ್ಟು ದಿವ್ಸನೇ ಅದು ಲೆಕ್ಕ ಹಾಕ್ತದೆ, ಇವ್ರೇನು ನನ್ನ ಕೆಲಸಕ್ಕೆ ಕರಿತಾರೆ ಏನೋ ಅಂತ. ಭಾಳ ನಾಜೂಕಲ್ಲಿ ಮಾಡಬೇಕು. ಏಕಾಏಕಿ ಯಾವ ಇದನ್ನು ನಿರ್ಧಾರನೂ ತಗೊಳಂಗಿಲ್ಲ. ಈಗಲೇ ಹೇಳಿನಿ. ಮತ್ತೆ ಅದು ಕೆಲಸಕ್ಕೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಅದ್ರ ಹತ್ರ ಮಾತಾಡ್ತಾ ನಿಂತೀರಿ, ಅದಕ್ಕೆ ಕಾಪಿ ತೊಗೊಂಡೋಗಿ ಕೊಡ್ತೀರಿ, ತಿಂಡಿ ಕೊಡು ಅಂತ ಹೇಳ್ತೀರಿ ಅಂತ ಏನಾದ್ರು ಸಕ್ಕಾರ ಶಬ್ದ ನಿನ್ನ ಬಾಯಲ್ಲಿ ಬಂದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ಹೇಳಿನಿ ನೋಡು. ಇಲ್ಲ ಮರ, ಯಾವತ್ತು ನಾ ಹಂಗೆ ಹೇಳಿನಿ? ಯಾವತ್ತು ಹೇಳಿನಿ? ಯಾವತ್ತು ಅಂತ ನಿಂಗೆ ಜ್ಞಾನ ಇಲ್ಲ ಅಲ್ಲ? ಜ್ಞಾನ ಇಲ್ಲದೆ ಇರೋದು ಸಾಮಾನ್ಯ. ಯಾಕಂದರೆ ದಿನಾನು ಅದನ್ನು ಹೇಳ್ತಾ ಇದ್ರಿ, ಯಾವ ದಿನ ಅಂತ ಹೇಳ್ತೀಯ? ಮರ, ನಿಮ್ಮ ಹತ್ರ ತರ್ಕ ಮಾಡ್ತಾ ಕೂರೋಷ್ಟು ಪುರ್ಸತ್ತಿಲ್ಲ. ಆಚೆ ಹೋದರು ಹಿಂಗೆ ಅಂತ ಹೇಳೋದಾರು ಹೇಳಿ, ಮನೆಗೆ ಬಂದಾಗ ನಾನು ಮಾತಾಡಿಸ್ತೀನಿ. ಇಲ್ದಿದ್ರೆ ನಂಗೆ ಬೇಡ, ಅಲ್ಲಿ ಏನಿರ್ತದೆ ಅದರಲ್ಲೇ ಮಾಡ್ಕೊಂಡು ಹೋಗ್ತೀನಿ.